Hello everyone, welcome back to my YouTube channel. So what are we going to learn today? ಇವತ್ತು ನಾವು ಏನನ್ನ ಕಲಿಯಕ್ಕೆ ಹೋಗ್ತಾ ಇದ್ದೀವಿ. Today we are going to learn a very interesting topic. ನಾವಿವತ್ತು ಒಂದು ಆಸಕ್ತಿಕರವಾದ ವಿಷಯವನ್ನ ಕಲಿಯಕ್ಕೆ ಹೋಗ್ತಾ ಇದ್ದೀವಿ. Must, should, could and would. What is the difference? ಇವುಗಳ ನಡುವಿನ ವ್ಯತ್ಯಾಸ ಏನು ಮತ್ತೆ ಇದನ್ನ ಸೆಂಟೆನ್ಸ್ ಗಳಲ್ಲಿ ಹೇಗೆ ಯೂಸ್ ಮಾಡ್ತೀವಿ ಅನ್ನೋದನ್ನ ಇವತ್ತು ತಿಳ್ಕೊಳ್ಳೋಣ. ಫಸ್ಟ್ ಒನ್ ಮಸ್ಟ್. ನಾವು ಮಾಡಲೇಬೇಕಾದ ಕೆಲಸಗಳು ಬಂದಾಗ ನಾವು ಮಸ್ಟ್ ಅನ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನೀನು ಲೈಬ್ರರಿಯಲ್ಲಿ ನಿಶ್ಶಬ್ದವಾಗಿ ಇರಬೇಕು. ಯು ಮಸ್ಟ್ ಬಿ ಸೈಲೆಂಟ್ ಇನ್ ದ ಲೈಬ್ರರಿ. ನಾನು ನನ್ನ ಮನೆಗೆಲಸವನ್ನ ಮಾಡಬೇಕು. ಐ ಮಸ್ಟ್ ಡೂ ಮೈ ಹೋಮ್ ವರ್ಕ್. ಸೆಕೆಂಡ್ ಒನ್ ಶುಡ್. ಶುಡ್ ಅನ್ನೋದನ್ನ ನಾವು ಸಜೆಷನ್ ಕೊಡುವಾಗ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನೀನು ನಿನ್ನ ಪೇರೆಂಟ್ಸ್ ಅನ್ನ ಭೇಟಿ ಮಾಡೋಕೆ ಹೋಗಬೇಕು. ಯು ಶುಡ್ ಗೋ ಟು ಮೀಟ್ ಯುವರ್ ಪೇರೆಂಟ್ಸ್. ನೀನು ಕಷ್ಟಪಟ್ಟು ಅಧ್ಯಯನ ಮಾಡಬೇಕು. ಯು ಶುಡ್ ಸ್ಟಡಿ ಹಾರ್ಡರ್. ಥರ್ಡ್ ಒನ್ ಕುಡ್. ಕುಡ್ ಅನ್ನ ನಾವು ಪಾಸಿಬಿಲಿಟೀಸ್ ಅಥವಾ ಸಂಭಾವ್ಯಗಳು ಅಂದ್ರೆ ಇಂಥದ್ದು ಸಂಭವಿಸಬಹುದು ಅಂತ ಹೇಳುವಾಗ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಇವತ್ತು ಮಳೆಯಾಗಬಹುದು. ಇಟ್ ಕುಡ್ ಬಿ ರೈನ್ ಟುಡೇ. ನೀನೇ ವಿನ್ನರ್ ಆಗಬಹುದು. ಯು ಕುಡ್ ಬಿ ದ ವಿನ್ನರ್. ಅಂಡ್ ಲಾಸ್ಟ್ ಒನ್ ವುಡ್. ವುಡ್ ಅನ್ನ ನಾವು ಅನ್ರಿಯಲ್ ಆರ್ ಇಮ್ಯಾಜಿನರಿ ಸಿಚುಯೇಷನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಅಂದ್ರೆ ಈ ಸಿಚುಯೇಷನ್ಸ್, ಈ ಸಂದರ್ಭಗಳು ರಿಯಲ್ ಆಗಿರೋದಿಲ್ಲ. ಫಾರ್ ಎಕ್ಸಾಂಪಲ್, ನನ್ನ ಹತ್ರ ಹಣ ಇದ್ದಿದ್ರೆ ನಾನು ಹೊಸ ಮನೆಯನ್ನ ಖರೀದಿ ಮಾಡ್ತಿದ್ದೆ. ಐ ವುಡ್ ಬೈ ಅ ನ್ಯೂ ಹೌಸ್ ಇಫ್ ಐ ಹ್ಯಾಡ್ ಮನಿ. ನನ್ನ ಹತ್ರ ಸಮಯ ಇದ್ದಿದ್ರೆ ನಾನು ಟ್ರಾವೆಲ್ ಮಾಡ್ತಿದ್ದೆ. ಐ ವುಡ್ ಟ್ರಾವೆಲ್ ಇಫ್ ಐ ಹ್ಯಾಡ್ ಮನಿ. ಸೊ ಈಗ ನಿಮಗೆ ಮಸ್ಟ್, ಶುಡ್, ಕುಡ್ ಮತ್ತೆ ವುಡ್ ಅನ್ನ ಯೂಸ್ ಮಾಡೋದು ಎಲ್ಲಿ ಮತ್ತೆ ಹೇಗೆ ಅನ್ನೋದು ಅರ್ಥ ಆಗಿದೆ ಅನ್ಕೊಳ್ತೀನಿ. ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಮಿಸ್ ಮಾಡದೆ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೆ ಒಂದು ಲೈಕ್ ನೀಡೋದನ್ನ ಮರಿಬೇಡಿ. ಅದೇ ರೀತಿ ಇಂಗ್ಲಿಷ್ ಕಲಿಯುವ ಆಸಕ್ತಿ ಇರೋರಿಗೆ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ. ಥ್ಯಾಂಕ್ ಯು.